ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣು ಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಅಟ್ ದಿಸ್ ಏಜ್ ಫುಲ್ ಡೀಪ್ ಕಾನ್ವರ್ಸೇಷನ್ಸ್ ಮಾಡ್ತಾ ಇದೀವಿ. ಬಟ್ ಶ್ರೇಯಸ್, ಆನ್ ಅ ಡೈಲಿ ಬೇಸಿಸ್ ನಿಮ್ ರೂಟೀನ್ ಏನಿರುತ್ತೆ? ಸತ್ಸಂಗಕ್ಕೆ ಹೋಗ್ತೀರಾ? ಸತ್ಸಂಗಕ್ಕೆ ಹೋಗ್ತೀರಾ? ಇಲ್ಲ. ಸೊ ದಿನ ಬೆಳಿಗ್ಗೆ ಶೂಟ್, ಇವಾಗ ಪ್ರಮೋಷನ್ಸ್ ಇದ್ರೆ ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ನೈಟ್ 11:30 ತನಕ ಕೆಲಸ ಮಾಡ್ತಾ ಇರ್ತೀನಿ. ಏನು ನಡೀತಾ ಇಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತೀನಿ, ಆನ್ಲೈನ್ ಚೆಕ್ ಮಾಡ್ತಾ ಇರ್ತೀನಿ. ಇಲ್ಲ ಏನು ಇಲ್ಲ ಅಂದ್ರೆ ಆರಾಮಾಗಿ ಒಂದು ಕೆಲಸ ಏನಿಲ್ಲ ಅಂದ್ರೆ ಒಂದು 10 ಗಂಟೆ ಮಲಗ್ಬಿಡ್ತೀನಿ. ಡೈಲಿ ಮಾರ್ನಿಂಗ್ ಒಂದು 5:15, 5:20ಗೆ ಎದ್ದೇಳ್ತೀನಿ. ಒಂದು 5:30ಗೆ ಕೋಲ್ಡ್ ಶವರ್ ಸ್ನಾನ ಮಾಡ್ತೀನಿ. ಸೊ ಐಸ್ ಹಾಕ್ಬಿಟ್ಟು ನೀರಿಗೆ ದೇವ್ರ ಮಂತ್ರ ಹಾಕ್ಬಿಡ್ತೀನಿ ವಾಶ್ರೂಮ್ ಅಲ್ಲೇ. ಸೊ ನಂಗೆ ದೇವ್ರ ಮಂತ್ರ ಹಾಕಿದ್ರೆ ಮೈ ಮೇಲೆ ಚಳಿ ನೀರ್ ಬಿದ್ದರೆ ಫೀಲ್ ಆಗಲ್ಲ. ಒಂಥರ ಕಣ್ ಮುಚ್ಕೊಂಡಿರ್ತೀನಿ, ಎಷ್ಟೇ ನೋವು ತಡ್ಕೋಬೇಕು ಅಂದ್ಬಿಟ್ಟು ನೀರ್ ಹಾಕೊಂಡಿರ್ತೀನಿ. ಸೊ ನೀರ್ ಹಾಕೊಂಡ್ ಬಂದ ಆಮೇಲೆ ಒಂದು 10 ನಿಮಿಷ ಓಂ ಅಂತ ಮೆಡಿಟೇಷನ್ ಮಾಡ್ತೀನಿ. 108 ಟೈಮ್ಸ್ ಓಂ ಮೆಡಿಟೇಷನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಲಾಲ್ಬಾಗ್ ಬರ್ತೀನಿ. ಲಾಲ್ಬಾಗ್ ಬಂದು ನಮ್ಮ ಮನೆ ಹತ್ರನೇ ಲಾಲ್ಬಾಗ್ ಬಂದು ಬಿಸಿಲಲ್ಲಿ ನನಗೆ ಬೆಳಿಗ್ಗೆ ಹೊತ್ತು ಒಂಚೂರು ನೇಚರ್, ಬರ್ಡ್ ಸೌಂಡ್ಸ್ ಎಲ್ಲ ಓಡಾಡಕ್ಕೆ ನಂಗೆ ತುಂಬಾ ನೇಚರ್ ಅಂದ್ರೆ ಇಷ್ಟ. ಸೊ ಒಂದು 6:30, 6:45 ನಂಗೆ ಲಾಲ್ಬಾಗ್ 7 ಗಂಟೆ ನಂಗೆ ವಾಕ್ ಮಾಡಿ ಒಂದು 20 ನಿಮಿಷ ಕೊನೆಗೆ ಎಲ್ಲಿ ಲಾನ್ ಇರುತ್ತೋ ಶೂ ಬಿಚ್ಚಿ ನಾನು ಭೂಮಿಗೆ ಕಾಲಿಡಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ಒಂದು ಗ್ರೌಂಡಿಂಗ್ 20-25 ನಿಮಿಷ ಗ್ರೌಂಡಿಂಗ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ್ಮೇಲೆ ಅಲ್ಲಿಂದ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೆ ಹೋಗ್ತೀನಿ. ಒಂದು 7:30 9 ಗಂಟೆ ತನಕ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗೆ ಬಂದು ತಿಂಡಿ ತಿಂದು ಒಂದು 10:30 ಈಚೆ ಬಂದ್ರೆ 10:30 2 ಗಂಟೆ ತನಕ ಏನ್ ಕೆಲಸ ಇದೆಯೋ, ಸಿನಿಮಾದಿದ್ರೆ ಯೂಶುವಲಾಗಿ ಸಿನಿಮಾದ ಏನೋ ಡಿಸ್ಕಷನ್ ನಡೀತಾ ಇರುತ್ತೆ. ಅದೊಂದು ಸ್ವಲ್ಪ ಬಿಸ್ನೆಸ್, ಒಂದು ಸ್ವಲ್ಪ ಎಲ್ಲ ಬಿಸ್ನೆಸ್ ಅಲ್ಲಿ ನೋಡ್ಕೊಂಡು 4 ಗಂಟೆ 4:30 ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳಕ್ ಟ್ರೈ ಮಾಡ್ತೀನಿ. 4:30, 5 ಗಂಟೆ ಮೇಲೆ ಸಂಜೆ ಫ್ರೀ ಇರ್ತೀನಿ. ಆದ್ರೆ ತುಂಬಾ ಫ್ರೀ ಇದೆ, ಸಂಜೆ ಜಿಮ್ಗೆ ಹೋಗ್ತೀನಿ. ಏನೋ ಫಿಲಮ್ ಟ್ರೈನ್ ಮಾಡ್ತಾರೆ, ಡಬಲ್ ಟೈಮ್ ವರ್ಕೌಟ್ ಮಾಡ್ತಾ ಇರ್ತೀನಿ ಅವಾಗ. ಇಲ್ಲ ಏನೋ ಕಲಿತಾ ಇರ್ತೀನಿ, ಒಂಚೂರು ಡ್ಯಾನ್ಸ್ ಏನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಇಲ್ಲ ಸಿನಿಮಾಗಳು ನೋಡ್ತೇನೆ. ಡೈಲಿ ಸಿನಿಮಾ ಒಂದು ಹುಚ್ಚಿರೋದನ್ನ ಡೈಲಿ ಸಿನಿಮಾ ಒಂದು ನೋಡಕ್ ಇಷ್ಟಪಡ್ತೀನಿ ಫ್ರೀ ಇದ್ದಾಗ. ಏನ್ ನಡೀತಾ ಇದೆ ಇವತ್ತಿನ ದಿವಸಕ್ಕೆ, ಏನ್ ನಡೀತಾ ಇದೆ. ಆಮೇಲೆ ಬೇರೆ ಇವತ್ತು ಇನ್ಸ್ಟಾಗ್ರಾಮ್ ಅನ್ನೋ ಅಪ್ಲಿಕೇಶನ್ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ನಿಮ್ಗೆ ಒಳ್ಳೊಳ್ಳೆ ಕ್ಯಾಮ್ರಾಮ್ಯಾನ್ಸ್ ಬೇರೆ ಬೇರೆ ದೇಶದಲ್ಲಿ ಎಲ್ಲ ಕಾಣಿಸ್ತಾ ಇರ್ತಾರೆ. ಸೊ ಅವರು ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಬೇರೆ ಕಂಟ್ರೀಸ್ಗೆ ಹೋಗೋಕೆ ಮುಂಚೆ ಒಂದೊಂದು ಜನ ಮುಂಚೆ ಮೆಸೇಜ್ ಮಾಡಿ ಟ್ರ್ಯಾಕ್ ಮಾಡ್ತೀನಿ ಎಲ್ಲೆಲ್ಲಿದ್ದಾರೆ ಅಂತ. ಸೊ ಅವ್ರಿಗೆ ಹೋಗಿ ಮೀಟ್ ಮಾಡಿ ಈ ತರ ಅನ್ಕೊಂಡಿನಿ, ಯಾವ ತರ ಮಾಡ್ಬೋದು ಅದು. ಸೊ ಟ್ರೈಂಗ್ ಟು ಫಿಗರ್ ಔಟ್ ಆಲ್ ದಿಸ್ ಥಿಂಗ್ಸ್. ಸೊ ಇಷ್ಟು ನಡೆಯುತ್ತೆ. ಸಂಜೆ ಒಂದ್ ರೌಂಡ್ ಊಟ ಮಾಡಿ ಯಾರೋ ಒಂದ್ 2-3 ಜನ ಫ್ರೆಂಡ್ಸ್ ಬರ್ತಾರೆ. ಆರಾಮಾಗಿ ಒಂದು ಮನೆ ಪಕ್ಕನೆ ಪಾರ್ಕ್ ಎಲ್ಲ ಇರ್ತಲ್ಲ, ವಾಕ್ ಮಾಡ್ತೀನಿ ಒಂಚೂರು. ಆರಾಮಾಗಿ ವಾಕ್ ಮಾಡಿ ನಿಮ್ದೇ ಆಗಿರ್ತೀನಿ. ಇದ್ರ ಮಧ್ಯ ಏನಾದ್ರು ಪಾರ್ಟ್ನರ್ಗೆ ಒಂದು ಜಾಗ ಇಟ್ಟಿದ್ದೀರಾ? ಪಾರ್ಟ್ನರ್ ಯಾರಿಲ್ಲ ಜಾಗ ಇಡಕ್ಕೆ. ಎಲ್ಲಿ ಮಾಡ್ಬೇಕು ಅಂತಿದ್ದೀರಾ ಇಲ್ಲಿ ಜಾಗ? ಆಕ್ಚುಲಿ ಇನ್ನೊಂದು ಹಾಕ್ತಿದೆ, ಒಂದು ರಿಲೀಸ್ ಆಗಿದ ತಕ್ಷಣ ನಾಯಿ ತಗೋತಾ ಇದೀನಿ. ನಮ್ಮ ಮಗನ್ ಮದುವೆ ಆಗ್ಬೇಕು ಅಂತ ದೇವ್ರ ಯೋಚನೆ ಮಾಡ್ತಾರೆ, ನಾಯಿ ತಗೋಬೇಕು ಅನ್ಕೊಂಡಿದ್ಯಾ ಅಂತ. ಗೊತ್ತಿಲ್ಲ, ಐ ಥಿಂಕ್ ಅದೆಲ್ಲ ಆರ್ಗ್ಯಾನಿಕಲಿ ಆಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅದನ್ನ ಎಲ್ಲ ಅನ್ನಿಸ್ಬೇಕು. ಐ ಥಿಂಕ್ ಇವತ್ತಿನ ಕಾಣಿಸಿಲ್ಲ, ಆಲ್ವಾಗಿ ಎಲ್ಲಿ ಇಲ್ಲ ಮೇಡಮ್. ಅಲ್ಲಿ ಬಂದ್ರೆ ಫ್ಯಾನ್ಸೇ ಬರ್ತಾರೆ ಕೆಲವು. ಪಾಪ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಒಂದಷ್ಟು ಜನ ಉತ್ತರ ಕರ್ನಾಟಕ ಇರ್ತಾರೆ. ಸೊ ಡೈಲಿ ವಾಕಿಂಗ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 5-6 ಜನ ಡೈಲಿ ಬಂದು ವಿಶ್ ಮಾಡ್ತಾ ಇದಾರೆ. ಸೊ ಅಲ್ಲಿ ಏನ್ ನಿನ್ನೆಲ್ಲ ನಾನ್ ಮುಂಚೆ ಜಯನಗರಲ್ಲಿ ಇರ್ತಾ ಯೂಶಲಿ ಅಲ್ಲಿ ರೋಸ್ ಗಾರ್ಡನ್ ಪಾರ್ಕ್ಗಳಲ್ಲಿ ಅಲ್ಲಿ ಜಾಗ್ ಮಾಡ್ಬೇಕಾದ್ರೆ ಮಂಜು ಸರ್ ಸಿಗೋರು. ಆಲ್ಮೋಸ್ಟ್ ಒಂದ್ 2-3 ಸಲ ಸಿಕ್ಕಿದ್ದಾರೆ ನನಗೆ. ಅವ್ರು ವಾಕ್ ಬಂದು ಆತರ ವಿ ಹ್ಯಾವ್ ಬಂಪ್ಡ್ ಇಂಟು ಈಚ್ ಅದರ್ ಅ ಲಾಟ್ ಆಫ್ ಟೈಮ್ಸ್. ಸೊ ಯಾ, ಅವರು ಕೂಡ ಕ್ವೈಟ್ ಐ ಥಿಂಕ್ ಮಾರ್ನಿಂಗ್ ಪರ್ಸನ್ ಅನ್ಸುತ್ತೆ ಮಂಜು ಸರ್. ಮಾರ್ನಿಂಗ್ ವೆರಿ ಮಾರ್ನಿಂಗ್ ಪರ್ಸನ್ ಅವರು. ನಾನು ಅಟ್ಲೀಸ್ಟ್ ಎದ್ದೇಳ್ತೀನಿ ಇಲ್ಲ, ಅವರಂತೂ 5 ಗಂಟೆಗೆ ಎದ್ಬಿಡ್ತಾರೆ. ಹೌದಾ? ಎದ್ಬಿಟ್ಟು ವಾಕ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ. ಆಕ್ಚುಲಿ ಆ ಟೈಮ್ ನಾನು ಮೋಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಆತರ ಬೆಳಿಗ್ಗೆ, ಐ ಥಿಂಕ್ ಸ್ಟೂಡೆಂಟ್ ಟೈಮ್ ಅಲ್ಲಂತೂ ಇಲ್ಲ, ಸೋಮಾರಿನೇ. ಬಟ್ ಒಂದ್ಸಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನ ಅದೊಂದು ಪವರ್ ಗೊತ್ತಾದ ತಕ್ಷಣ ಸ್ಲೋಲಿ ನಿಮ್ ಎಂಟೈರ್ ದ ವೇ ಯು ಥಿಂಕ್ ಶಿಫ್ಟ್ ಆಗುತ್ತೆ. ಅಂದ್ರೆ ಬೆಳಿಗ್ಗೆ 2 ಅವರ್ ಎಕ್ಸ್ಟ್ರಾ ಸಿಗುತ್ತೆ ಅನ್ಸುತ್ತೆ. 8:30 ಅಷ್ಟೊಂದು ಒಂದಷ್ಟು ಕೆಲಸ ಮುಗಿಸ್ಬಿಡ್ತೀರಾ. ಹೌದು, 8:30 ಬೇರೆ ಬೇರೆ ಕೆಲಸಗಳು ನಿಮ್ಗೆ ಯು ಗೆಟ್ ಅರ್ಲಿ ಸ್ಟಾರ್ಟ್ ಆಫ್ ದ ಡೇ ಅಂತ ಒಂದು. ಎಸ್ಪೆಷಲಿ ವರ್ಕ್ಔಟ್ ಏನಿದೆ ಯೂಶಲಿ ಸಾಯಂಕಾಲಕ್ಕೆ ಏನ್ ಇಟ್ಕೊಳ್ತೀವಿ, ಆಕ್ಚುಲಿ ಅದನ್ನೆಲ್ಲ ಬೆಳಗ್ಗೆ ಮುಗಿಸ್ಬಿಟ್ರೆ ಮಿಸ್ ಮಾಡೋ ಚಾನ್ಸ್ ಇಲ್ಲ. ಕರೆಕ್ಟ್, ತುಂಬಾ ಮುಖ್ಯ ಅದು ಬೆಳಗ್ಗೆ ಮುಗಿಸ್ಕೊಳ್ಳೋದು. ಅಂತೂ ಸದ್ಯಕ್ಕೆ ತುಂಬಾ ಸೀರಿಯಸ್ ಆಗಿ, ತುಂಬಾ ರೆಜಿಮೆಂಟಲ್ ಆಗಿ ರೆಡಿ ಆಗ್ತಾ ಇದ್ದೀರಾ. ಅದರ ಎಫರ್ಟ್ಸ್ ಏನಿದೆ ಅದಕ್ಕೊಂದು ರಿಸಲ್ಟ್ ಇದ್ದೇ ಇರುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಳ್ಳೇದಾಗ್ಲೇಬೇಕು ತುಂಬಾ ಎಫರ್ಟ್ ಹಾಕಿದಾಗ ಅಲ್ವಾ. ಸೊ ಲೆಟ್ಸ್ ಹೋಪ್ ನಮ್ಮ ವಿಷ್ಣು ಪ್ರಿಯಾ ಸಿನಿಮಾ ಅಷ್ಟೇ ಚೆನ್ನಾಗಿ ಸಕ್ಸಸ್ ಕಾಣ್ಲಿ ಅಂತ.
ಅದರ್ವೈಸ್ ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾದ ಬಗ್ಗೆ? ಸಿನಿಮಾದ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಸತಿ ಸಿನಿಮಾ ಅಂತಾಗ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಜನ ಎಂಟರ್ಟೈನ್ಮೆಂಟ್ ಬರೋದು. ಸೊ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ನನ್ನ ಪ್ರಕಾರ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಜಾನರ್ ಅಂತ ಕರಿತೀವಿ. ಕಾಮಿಡಿ ಇರ್ಬೋದು, ಇಲ್ಲಾಂದ್ರೆ ಆಕ್ಷನ್ ಇರ್ಬೋದು, ಇಲ್ಲ ಲವ್ ಸ್ಟೋರಿ ಇರ್ಬೋದು, ಇಲ್ಲಾಂದ್ರೆ ಥ್ರಿಲ್ಲರ್ ಇರ್ಬೋದು. ಇವತ್ತಿನ ದಿವಸಕ್ಕೆ ಏನಾಗ್ತದೆ ಜನ ಅಂತ ಹೇಳಿದ್ರೆ, ನಂಗೆ ರೆಗ್ಯುಲರ್ ಕಮರ್ಷಿಯಲ್ ಬೇಡ, ಅದೇ ಹೀರೋ ಎಂಟ್ರಿ, ಅದೇ ಫೈಟ್, ಇದೇ ಡ್ಯಾನ್ಸ್ ನಂಗೆ ಬೇಡ, ಬೇಜಾರಾಗಿ ಹೋಗಿದೆ, ಬೇರೆ ಮಾಡಿ ನೀವು ಅಂತ ಹೇಳ್ತಾರೆ. ಸೊ ಅವ್ರು ಏನ್ ಕೇಳಿದ್ರು ಅದನ್ನ ಮಾಡೋ ಪ್ರಯತ್ನ ಮಾಡಿದೀವಿ ಈ ಸತಿ. ಒಂದು ಲವ್ ಸ್ಟೋರಿ ಮಾಡಿದೀವಿ. ಅವ್ರು ತುಂಬಾ ದಿವಸದಿಂದ ಬರೀ ಆಕ್ಷನ್ ಸಿನಿಮಾಸ್ ನೋಡ್ತಾ ಇದ್ದೀವಿ, ಒಂದು ಲವ್ ಸ್ಟೋರಿ ಮಾಡಿ ಅಂತ ಹೇಳ್ತಾ ಇದ್ರು ಜನ ಯಾವಾಗ್ಲೂ. ಅಂದ್ರೆ ಜಾನರ್ ಆಫ್ ಮೂವೀಸ್ ಬರ್ತಾ ಇರೋದು. ಸೊ ಒಂದು ಒಳ್ಳೆ ಕ್ಯೂಟ್ ಆಗಿ ಮುದ್ದಾಗಿರೋ ಒಂದು ಲವ್ ಸ್ಟೋರಿ. ಪ್ರತಿಯೊಬ್ಬರಿಗೂ ನಿಮ್ಮ ಹಳೆ ಲವ್ಗಳು ಜ್ಞಾಪಕ ಬರಬೇಕು. ಇಲ್ಲಂದ್ರೆ ಲವ್ ನ ಸಿನಿಮಾ ನಾನು ತುಂಬಾ ಇನ್ಫ್ಲೂಯೆನ್ಸ್ ಇದೆ ಜನರ ಮೇಲೆ. ಸೊ ಲವ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಲವ್ ನ ಹೇಗೆ ಉಳಿಸ್ಕೋಬೇಕು, ಈಸಿಯಾಗಿ ಅದನ್ನು ತಗೋಬಹುದು. ವಾಟ್ ಈಸ್ ಹ್ಯಾಪಿನೆಸ್ ಇನ್ ಬೀಯಿಂಗ್ ಇನ್ ಲವ್ ಅನ್ನೋದೇ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಲವ್ ಇಸ್ ವಿಷ್ಣುಪ್ರಿಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾಗಿರೋ ವಿಜುವಲ್ಸ್, ಒಳ್ಳೆ ಮ್ಯೂಸಿಕ್ ಕೂಡ ಇದೆ. ಗೋಪಿ ಸುಂದರ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಒಂದು ಪಕ್ಕ ನಿಮ್ಗೆ ಥಿಯೇಟರ್ಗೆ ಬಂದ್ರೆ ನೀವು ಮನೆಯಿಂದ ಬರೋ ಟೈಮು, ಪಾರ್ಕಿಂಗ್ ಫೀ, ಥಿಯೇಟರ್ ಕೊಡೋ ಟಿಕೆಟ್ ಕಾಸು, ಪಾಪ್ಕಾರ್ನ್ ಕಾಸು, ಅಷ್ಟಕ್ಕೂ ನಾನು ಜಸ್ಟಿಸ್ ಮಾಡ್ತೀನಿ. ನಮ್ಮ ಟೀಮ್ ಮಾಡಿದೆ ಅಂತ ನಾನು ಖಂಡಿತವಾಗ್ಲೂ ಪ್ರಾಮಿಸ್ ಮಾಡ್ತೀನಿ ಅಷ್ಟೇ. ಇದ್ರ ಮೇಲೆ ನೀವು ನೋಡಿ ಹೇಳ್ಬೇಕು ನಿಮ್ಗೆ ಅನ್ಸುತ್ತೆ ಅಂತ. ಖಂಡಿತ. ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ ಕೂಡ ನಿಮಗೆ. ವಿಷ್ಣುಪ್ರಿಯ ಸಿನಿಮಾ ಹೀಗೆ ಸಕ್ಸಸ್ ಆಗ್ಲಿ ಅಂಡ್ ಒಳ್ಳೆ ರನ್ ನಂತರ ಮತ್ತೊಂದ್ಸಲ ನಾವು ಇದೇ ಸ್ಟುಡಿಯೋನಲ್ಲೇ ಭೇಟಿ ಮಾಡೋ ಹಾಗಾಗ್ಲಿ. ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಕೂಡ. ಥ್ಯಾಂಕ್ ಯು ನೇತ್ರ ಅವರೇ. ನಾನು ಯಾವಾಗ್ಲೂ ನಿಮ್ ಶೋ ಕೇಳ್ತಾ ಇರ್ತೀನಿ. ನಂಗೆ ನಿಜವಾಗ್ಲೂ ಆಕ್ಚುಲಿ ನಿಮ್ ಶೋ ಅಂತ ತುಂಬಾ ಇಷ್ಟ. ಇವತ್ತು ಇದೀನಿ ಅಂತ ಹೇಳ್ತಾ ಇಲ್ಲ. ಸೊ ಎಲ್ಲರೂ ನಮ್ಮ ವೀಕ್ಷಕರು ಅಂತ ಹೇಳಕಲ್ಲ, ಏನಂತ ಹೇಳೋದು, ಕೇಳುಗರಿಗೆ, ವೀಕ್ಷಕರು ಇದ್ದಾರೆ, ವೀಕ್ಷಕರು ಹಾಗೂ ಕೇಳುಗರಿಗೆ ಕೇಳ್ತರಿ ರೇಡಿಯೋ ಸಿಟಿ 91.1. ಸೂಪರ್, ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣುಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.